ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಕನಸು ಒಂದು ಮಾನಸಿಕ ಆಲೋಚನೆ ಅಥವಾ ಘಟನೆ. ನಾವು ನಿದ್ದೆ ಮಾಡುವಾಗ ಕನಸು ಕಾಣುವುದು ಸಹಜ. ಬಹುತೇಕ ಎಲ್ಲರೂ ಸಹ ನಿದ್ದೆ ಮಾಡುವ ಸಮಯದಲ್ಲಿ ಕನಸನ್ನು ಕಾಣುತ್ತಾರೆ. ಒಂದು ವೇಳೆ ಏನಾದರೂ ತಮ್ಮಯ ಕನಸಿನಲ್ಲಿ ಶನಿ ದೇವನನ್ನು ನೋಡಿದರೆ ಅದರ ಅರ್ಥವೇನು? ಅದು ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆಯೇ ಅಥವಾ ಕೆಟ್ಟ ಫಲಿತಾಂಶಗಳನ್ನು ತರುತ್ತದೆಯೇ? ಈಗಾಗಲೇ ಶನಿ ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗಿದ್ದವರಿಗೆ ಈ ಪ್ರಶ್ನೆ ಅನ್ನೋದು ಕಾಡಬಹುದು. ಇಂತಹ ಸಮಯದಲ್ಲಿ ಅವರು ತಮ್ಮ ಕನಸಿನಲ್ಲಿ ಶನಿ ದೇವನನ್ನು ನೋಡಿದರೆ ಶನಿದೇವನ ವಕ್ರದೃಷ್ಟಿಯ ಪ್ರಭಾವ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಲ್ಲದೆ ಆ ವ್ಯಕ್ತಿಯ ದುಃಖವು ಅನ್ನೋದು ದೂರಾಗುತ್ತದೆ. ಈ ಕನಸು ಶುಭ ಫಲಿತಾಂಶಗಳನ್ನು ಸಹ ನೀಡುತ್ತದೆ. ಆದರೆ ಶನಿದೇವರು ಯಾವ ರೀತಿ ಕಾಣಿಸಿದರೆ ನಿಮಗೆ ಶುಭವಾಗುತ್ತದೆ ಹಾಗೂ ಯಾವ ರೀತಿ ಕಾಣಿಸಿದರೆ ಅಶುಭವಾಗುತ್ತದೆ ಎಂದು ಒಂದೊಂದಾಗಿ ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲಿಗೆ ನಾವು ನೋಡುವುದಾದರೆ, ತಮ್ಮಯ ಕನಸಿನಲ್ಲಿ ಏನಾದರೂ ಕಾಗೆಯೊಂದಿಗೆ ಶನಿ ದೇವರು ಕಾಣಿಸಿಕೊಂಡರೆ, ಅಂದರೆ ಶನಿ ದೇವರು ಕಾಗೆಯ ಮೇಲೆ ಸವಾರಿ ಮಾಡುತ್ತಿರುವ ಕನಸು ಕಂಡರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಶನಿಯ ವಾಹನ ಕಾಗೆ. ಅದರಲ್ಲಿ ಶನಿದೇವರು ಕಾಗೆಯ ಮೇಲೆ ಸವಾರಿ ಮಾಡುತ್ತಿರುವ ಕನಸು ಕಂಡರೆ ಅದು ಒಳ್ಳೆಯದಲ್ಲ. ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸುತ್ತಾನೆ. ಜೊತೆಗೆ ತನ್ನ ಗೌರವವನ್ನು ಸಹ ಕಳೆದುಕೊಳ್ಳುತ್ತಾನೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನ ಎರಡನೇದಾಗಿ ನಾವು ನೋಡುವುದಾದರೆ, ನವಿಲಿನೊಂದಿಗೆ ಶನಿ ದೇವರು, ಅಂದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ದೇವರು ನವಿಲಿನೊಂದಿಗೆ ಕಾಣಿಸಿಕೊಂಡರೆ ಅದು ಒಳ್ಳೆಯ ಶುಭ ಸಂಕೇತವನ್ನು ನೀಡುತ್ತದೆ ಎಂದು ಪರಿಗಣಿಸಬೇಕು. ಅದರಿಂದ ತಮ್ಮಯ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುವುದರ ಜೊತೆಗೆ ಉತ್ತಮವಾದಂತಹ ಫಲಿತಾಂಶಗಳು ಅನ್ನುವು ದೊರೆಯುತ್ತವೆ. ತಾವುಗಳು ಆರ್ಥಿಕ ಲಾಭವನ್ನು ಸಹ ಪಡೆಯಬಹುದು. ಇನ್ನ ನಾಲ್ಕನೆಯದಾಗಿ ನಾವು ನೋಡುವುದಾದರೆ, ಆನೆಯೊಂದಿಗೆ ಶನಿದೇವರು, ಅಂದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ಭಗವಾನನು ಆನೆಯ ಜೊತೆಗೆ ಕಾಣಿಸಿಕೊಂಡಲ್ಲಿ ಅದು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಶನಿಯು ಆನೆಯ ಮೇಲೆ ಇರುವಂತೆ ಕನಸು ಕಂಡರೆ ಆರ್ಥಿಕ ಸಮಸ್ಯೆಗಳು ಅನ್ನೋವು ದೂರಾಗುತ್ತದೆ ಮತ್ತು ತಮ್ಮಯ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯುತ್ತೀರಾ. ಶನಿಯ ಪ್ರಭಾವದಲ್ಲಿರುವ ವ್ಯಕ್ತಿ ಇಂತಹ ಕನಸು ಕಾಣುವುದರಿಂದ ಅವನ ತೊಂದರೆಗಳು ಅನ್ನೋವು ಶೀಘ್ರವಾಗಿ ನಿವಾರಣೆಯಾಗುತ್ತದೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನ ನಾಲ್ಕನೆಯದಾಗಿ ನಾವು ನೋಡುವುದಾದರೆ, ಹದ್ದಿನೊಂದಿಗೆ ಶನಿ ದೇವರು, ಅಂದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ದೇವನು ಹದ್ದಿನೊಂದಿಗೆ ಕಾಣಿಸಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಬೇಕು. ಇಂತಹ ಕನಸುಗಳು ಬಿದ್ದಲ್ಲಿ ತಾವುಗಳು ಪ್ರತಿಯೊಂದು ವಿಷಯವನ್ನು ನ್ಯಾಯಸಮ್ಮತವಾಗಿ ನಡೆದುಕೊಳ್ಳಬೇಕು. ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವೆಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನ ಐದನೇದಾಗಿ ನಾವು ನೋಡುವುದಾದರೆ, ಶನಿ ದೇವರ ಆರಾಧನೆ, ಅಂದರೆ ತಮ್ಮಯ ಕನಸಿನಲ್ಲಿ ತಾವುಗಳು ಶನಿ ದೇವರನ್ನು ಪೂಜಿಸುತ್ತಿರುವಂತೆ ಕನಸು ಕಂಡರೆ ಶನಿಯು ನಿಮ್ಮ ಬಗ್ಗೆ ಸಂತೋಷನಾಗಿದ್ದಾನೆ ಎಂದರ್ಥ.
ಅಂತಹ ಕನಸುಗಳು ಶುಭ ಫಲಿತಾಂಶಗಳನ್ನು ನೀಡಬಹುದು. ಒಂದು ವೇಳೆ ಏನಾದರೂ ತಮ್ಮಯ ಕನಸಿನಲ್ಲಿ ಶನಿದೇವರ ಆರಾಧನೆ ನಡೆಯುತ್ತಿರುವ ಸಂದರ್ಭದಲ್ಲಿ ತಾವುಗಳು ಪೂಜೆಗೆ ಅಡ್ಡಿಪಡಿಸುತ್ತಿದ್ದಂತೆ ಕನಸು ಕಂಡಲ್ಲಿ ಇದರಿಂದ ತಮ್ಮಯ ಜೀವನದಲ್ಲಿ ವಿಪರೀತವಾದಂತಹ ಸಮಸ್ಯೆಗಳು ಬರುತ್ತವೆ ಅಂತ ಇದರ ಅರ್ಥ. ಇನ್ನ 6ನೇದಾಗಿ ನಾವು ನೋಡುವುದಾದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ಭಗವಾನನು ಅಭಯ ಹಸ್ತದಿಂದ ತಮ್ಮನ್ನು ಆಶೀರ್ವಾದ ಮಾಡಿದಂತೆ ಕನಸು ಕಂಡರೆ ಇದು ತುಂಬ ಒಳ್ಳೆಯ ಕನಸು. ಇದರಿಂದ ತಮ್ಮಯ ಜೀವನದಲ್ಲಿ ವಿಶೇಷವಾದಂತಹ ಶುಭ ಫಲಗಳು ಅನ್ನುವು ದೊರೆಯುವುದರೊಂದಿಗೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಪುತ್ರ ಪೌತ್ರಾದಿ ಭೋಗಭಾಗ್ಯಗಳೊಂದಿಗೆ ಸಕಲ ಸೌಕರ್ಯಗಳು ಅನ್ನುವು ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. 7ನೇದಾಗಿ ನಾವು ನೋಡುವುದಾದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ಭಗವಾನನು ತಮ್ಮನ್ನು ಕ್ರೂರ ದೃಷ್ಟಿಯಿಂದ ನೋಡಿದ ರೀತಿ ಕನಸು ಕಂಡಲ್ಲಿ ಆದಷ್ಟು ತಾವುಗಳು ಜಾಗರೂಕತೆಯಿಂದ ಅಧರ್ಮ, ಅನ್ಯಾಯ, ಮೋಸ, ವಂಚನೆ ಇವನ್ನು ತೊರೆದು ಧರ್ಮ, ನ್ಯಾಯ, ಕರುಣೆ ಇಂತಹ ಮಾರ್ಗಗಳನ್ನು ತಾವುಗಳು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅನೇಕ ಕಷ್ಟ ನಷ್ಟಗಳಿಗೆ ಶೀಘ್ರವಾಗಿ ಗುರಿಯಾಗುತ್ತೀರಾ ಅಂತ ಇದರ ಅರ್ಥ. ಇನ್ನ 8ನೇದಾಗಿ ನಾವು ನೋಡುವುದಾದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ದೇವರು ಪ್ರಶಾಂತತೆಯಿಂದ ಮುಗುಳು ನಗೆಯಿಂದ ತಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಶನಿ ಭಗವಾನನ ಕೃಪಾ ಕಟಾಕ್ಷದೊಂದಿಗೆ ತಮ್ಮಯ ಜೀವನದಲ್ಲಿ ಭಾಗ್ಯೋದಯ ಅನ್ನುವುದು ಉಂಟಾಗುತ್ತದೆ. ಜೊತೆಗೆ ತಾವು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಇನ್ನ 9ನೇದಾಗಿ ನಾವು ನೋಡುವುದಾದರೆ ತಮ್ಮಯ ಕನಸಿನಲ್ಲಿ ಏನಾದರೂ ಶನಿ ದೇವನೊಂದಿಗೆ ಒಟ್ಟಾಗಿ ಹನುಮಂತ, ಗಣೇಶ ಕಾಣಿಸಿಕೊಂಡರೆ ಅದು ನಿಮ್ಮಯ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದಂತೆ. ತಾವುಗಳು ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಮಹಾಪಾಪದೋಷಗಳು ಅನ್ನುವು ಕ್ಷಣಾರ್ಧದಲ್ಲಿಯೇ ತೊಲಗಿ ಹೋಗುತ್ತದೆ. ಇನ್ನು ಮುಂದೆ ತಮ್ಮಯ ಜೀವನದಲ್ಲಿ ಸಂತೋಷಕರವಾದ ದಿನಗಳು ಅನ್ನುವು ಕಾದಿವೆ ಎಂದು ಇದರ ಅರ್ಥ. ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ತನ್ನಯ ಜೀವನದಲ್ಲಿ ನ್ಯಾಯ ಹಾಗೂ ಧರ್ಮಪರವಾಗಿ ನಡೆದುಕೊಂಡಿದ್ದೇ ಆದಲ್ಲಿ ನಮ್ಮಯ ಕೆಟ್ಟ ಕರ್ಮಫಲ ಅನ್ನೋದು ಕ್ಷಣಾರ್ಧದಲ್ಲಿಯೇ ಬೂದಿಯಾಗುವುದು ಹಾಗೂ ಶನಿ ಭಗವಾನನ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುವುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.